ನಾಳೆ ನೀತಿ ಆಯೋಗ ಸಭೆ ಇದೆ. ಎಲ್ಲ ಚೀಫ್ ಮಿನಿಸ್ಟರ್ಸ್ನೂ ಕೂಡ ಕರೆದಿದ್ದಾರೆ. ಸೊ ನಾನು ಮೊದಲನೇ ಬಾರಿಗೆ ನೀತಿ ಆಯೋಗದ ಸಭೆಗೆ ಬಂದಿದ್ದೀನಿ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳಂತ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ, ಪ್ರಿಯಾಂಕಾ ಗಾಂಧಿಯವ್ರನ್ನ ಭೇಟಿ ಮಾಡಿದ್ದೆ. ಈಗ ನಮ್ಮ ಖಟ್ಟರ್ ಅವರು, ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಅವರು ಕೂಡ ಭೇಟಿ ಮಾಡಿ ಅವರು ಕೆಲವು ನಮ್ಮ ಪ್ರಾಜೆಕ್ಟ್ಸು ಡಬಲ್ ಡೆಕ್ಕರ್ದು ಸ್ವಲ್ಪ ಕ್ವೈರಿ ಹಾಕ್ಕೊಂಡು ಇಟ್ಕೊಂಡಿದ್ರು. ಅದಕ್ಕೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅಂತೇಳಿ ಅರ್ಬನ್ ಚಾಲೆಂಜ್ ಫಂಡ್ ಕೂಡ ನಮ್ಗೆ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಕೂಡ ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಏನೇನು ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲ ನಿಮಗೆ ಡೀಟೇಲ್ ನಾನು ಕಳಿಸ್ಕೊಡ್ತೀನಿ. ಸೊ ಇವತ್ತು ಈಗ ತಾನೇ ಖಟ್ಟರ್ ಅವ್ರನ್ನ ಭೇಟಿ ಮಾಡಿ ಬಂದೆ, ನಮ್ಮ ಲೀಡರ್ಸ್ನೂ ಭೇಟಿ ಮಾಡಿ ಬಂದೆ. ಈಗ ಸಾಯಂಕಾಲ ನಮ್ಮ ರಾಜ್ಯದಲ್ಲಿರೋಂಥ ಆಫೀಸರ್ಸ್, ರಾಜ್ಯದವರು ಇಲ್ಲಿ ಯಾರು ದೆಹಲಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಅನೇಕ ಸಲಹೆಗಳನ್ನು ಕೇಳೋದಿದೆ. ಏಕೆಂದರೆ ನಾವು ಯಾವ ರೀತಿ ನಮ್ಮ ರಾಜ್ಯ ಹಿತಕ್ಕೆ ಅವನ್ನೆಲ್ಲ ನಾವು ಉಪಯೋಗಿಸ್ಕೊಡ್ಬೇಕು, ಅವ್ರ ಮಾರ್ಗದರ್ಶನ ಬೇಕು ಅಂತೇಳಿ. ಯಾಕೆ ನನಗೆ ಕೆಲವು ಹಿಂದೆ ನಮ್ಮಲ್ಲಿ ಪದ್ಧತಿ ಅಂತ ಏನು ನನಗೆ ಸಮಾಧಾನ ಆಗ್ತಿರಲಿಲ್ಲ. ಯಾಕಂದರೆ ಬೇರೆ ಬೇರೆ ಸ್ಟೇಟವ್ರಿಗೂ ನಮ್ಮ ಸ್ಟೇಟವರು ಭಾಳ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನ. ಸೊ ನಮ್ಮ ಪ್ರಾಜೆಕ್ಟ್ಸ್ನ ಯಾವ ಪ್ರಾಜೆಕ್ಟ್ಸ್ಗೆ ನಾವು ಪ್ರಿಫರೆನ್ಸ್ ಕೊಡಬೇಕಾಗ್ತದೆ ಅನ್ನೋದು ಕೂಡ ನಾನು ಚರ್ಚೆ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಅವ್ರನ್ನೆಲ್ಲ ಆಹ್ವಾನಿಸಿದ್ದೀನಿ. ಇದಾದಮೇಲೆ ಮುಂದಕ್ಕೆ ಇನ್ನೊಂದು ಸಭೆ ಕರೀತೀನಿ ನಾನು. ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ ಅವ್ರನ್ನೂ ಕೂಡ ಕೆಲವ್ರನ್ನೆಲ್ಲ ಅವರ ಅನುಭವನ, ಅವರ ಸೇವೆನ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಒಂದು ನಮ್ಮ ಹೊಸ ಸರ್ಕಾರದ ಚಿಂತನೆ. ಅದಕ್ಕೆ ಕೂಡ ಈಗಾಗಲೇ ನಾನು ಕಾರ್ಯರೂಪ ತರ್ತಾ ಇದ್ದೀನಿ. ಸರ್, ಸೋನಿಯಾ ಗಾಂಧಿ ಅವ್ರನ್ನ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ವಿ. 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ. ಬರೀ ಕೃತಜ್ಞತೆ ಅಂದರೆ 1 ಗಂಟೆ ಎಲ್ಲ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಚೀಫ್ ಮಿನಿಸ್ಟ್ರು. ನಾನು ಏನೇನು ಮಾತಾಡಬೇಕೋ ನಾನು ಮಾತಾಡಿರ್ತೀನಿ. ಅದೆಲ್ಲ ಪಬ್ಲಿಕ್ಕೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ.